ಗುಡ್ ಮಾರ್ನಿಂಗ್ ಡಿಯರ್ ಸ್ಟೂಡೆಂಟ್ಸ್. ಕೊನೆ ರೌಂಡ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಇಂಜಿನಿಯರಿಂಗ್ ಮತ್ತು ಆರ್ಕಿಟೆಕ್ಚರ್ಗೆ ನಡೆಸ್ತಾ ಇದೆ. ಇಲ್ಲಿ ವಿದ್ಯಾರ್ಥಿಗಳು ಅಂದರೆ ಕೆಲವು ಕಂಡೀಷನ್ಸ್ ಇದೆ, ಅದನ್ನು ಸಹ ಹೇಳ್ತೇನೆ. ಸೊ ಮೊದಲೇ ಮಾತು ಹೇಳಬೇಕು ಅಂತಂದರೆ ಇದು ಒಂದು ಮೊದಲು ಈಗ ಆಪ್ಷನ್ ಎಂಟ್ರಿ ನಡೀತಾ ಇದೆ. ಸೊ ವಿದ್ಯಾರ್ಥಿಗಳು ದಾಖಲೆಯನ್ನು ಅಂದರೆ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡಿದ ನಂತರ ತಾತ್ಕಾಲಿಕ ಪಟ್ಟಿಯನ್ನು ಅಂದರೆ ಹಂಚಿಕೆ ಯಾರಿಗೆ ಆಗಿರುತ್ತೋ ಆ ಒಂದು ತಾತ್ಕಾಲಿಕ ಪಟ್ಟಿಯನ್ನು ಪ್ರಕಟಿಸಲಾಗುತ್ತೆ. ಯಾರಿಗೆಲ್ಲ ಸೀಟ್ ಸಿಕ್ಕಿರುತ್ತೋ ಕಂಪಲ್ಸರಿ ವಿದ್ಯಾರ್ಥಿಗಳು ಡಿ.ಡಿನ ತೆಗೆದುಕೊಳ್ಬೇಕಾಗತ್ತೆ. ಅಲ್ಲೇ ಫೀ ಎಷ್ಟು ಬರುತ್ತೋ ಅದರ ಡಿ.ಡಿನ ತೆಗೆದುಕೊಂಡು ಮತ್ತು ಆಮೇಲೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ನಿಮಗೆ ಕೆಗೆ ವಿಸಿಟ್ ಮಾಡಿ ಸಬ್ಮಿಟ್ ಮಾಡಬೇಕಾಗತ್ತೆ. ಅಂದಾಗಲೇ ನಿಮಗೆ ಸೀಟ್ ಸಿಕ್ಕಿರುವುದು ಫೈನಲ್ ಆಗುತ್ತೆ. ಒಂದು ವೇಳೆ ಮಾಡದೇ ಇದ್ದರೆ ಆ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಡಿ.ಡಿನ ಇಲ್ಲಿ ನೀವು ದ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ KEA ಬ್ಯಾಂಗ್ಳೂರು ಅವರ ಹೆಸರಿನಲ್ಲಿ ನಿಮಗೆ ಫೀ ಮೊತ್ತ ಎಷ್ಟು ಬಂದಿರುತ್ತೋ ಅಷ್ಟು ನೀವು ಅಲ್ಲಿ ಮೀನ್ಸ್ ಡಿ.ಡಿನ ತೆಗೆದುಕೊಂಡು ಒರಿಜಿನಲ್ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಒಂದು ವೇಳೆ ನಿಮಗೆ ಸೀಟ್ ಸಿಕ್ಕರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಮತ್ತು ಡಿ.ಡಿನ ತೆಗೆದುಕೊಂಡು ಬ್ಯಾಂಗ್ಳೂರಿಗೆ ವಿಸಿಟ್ ಮಾಡಿ ಅಲ್ಲಿ ಕೆಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಈಗ ಇದರ ಒಂದು ವೇಳಾಪಟ್ಟಿ ನೋಡೋಣ. ಸೀಟ್ ಮ್ಯಾಟ್ರಿಕ್ಸ್ ಮತ್ತು ಶುಲ್ಕದ ವಿವರಗಳ ಪಟ್ಟಿ 8 ಜನವರಿ 2020 9 ಗಂಟೆ ಆದ ನಂತರ ಬಿಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಮತ್ತು ಫ್ರೆಶ್ ಆಪ್ಷನ್ ಎಂಟ್ರಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ. 8ನೇ ತಾರೀಕಿನಿಂದ 10ನೇ ತಾರೀಕುವರೆಗೂ ಇದೆ, ಅಂದರೆ ಮಧ್ಯಾಹ್ನ 2 ಗಂಟೆವರೆಗೂ ಇರುತ್ತೆ. ಆಮೇಲೆ ಸೀಟ್ ಯಾವಾಗ ಅಲಾಟ್ಮೆಂಟ್ ಆಗುತ್ತೆ, ರಿಸಲ್ಟ್ ಪ್ರೊವಿಸ್ನಲ್ ಅಂದರೆ ಇದೊಂದು ತಾತ್ಕಾಲಿಕವಾಗಿರುವಂಥದ್ದು ಜನವರಿ 10, 2021 ಸಾಯಂಕಾಲ 7 ಗಂಟೆ ಆದ ನಂತರ ಬರುತ್ತೆ. ಮತ್ತು ಆಮೇಲೆ ಡಿ.ಡಿ ಆಗಲಿ ಮತ್ತು ಆಮೇಲೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ನೀವು ಕಂಪಲ್ಸರಿ ಕೆಗೆ ಸಬ್ಮಿಟ್ ಮಾಡಬೇಕಾಗಿರೋದು 11 ಹಾಗೂ 12 ಜನವರಿ ಮಧ್ಯಾಹ್ನ 2 ಗಂಟೆವರೆಗೂ ಸಮಯಾವಕಾಶವಿರುತ್ತೆ. ಇಲ್ಲಿ ಒಂದು ತಾತ್ಕಾಲಿಕ ಪಟ್ಟಿ ಆದ ನಂತರ ಕಂಪಲ್ಸರಿ ಡಿ.ಡಿ ಮತ್ತು ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ಕೆಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ಒಂದು ವೇಳೆ ಮಾಡದೇ ಇದ್ದರೆ ನಿಮಗೆ ಇಲ್ಲಿ ಹಂಚಿಕೆ ಪ್ರಕ್ರಿಯೆಯಲ್ಲಿ ಇಲ್ಲಿ ನಿಮಗೆ ಕನ್ಸಿಡರ್ ಮಾಡಲಾಗುವುದಿಲ್ಲ. ಮತ್ತು ಫೈನಲ್ ರಿಸಲ್ಟ್ ನೋಡ್ಬೋದು ನೀವು ಇಲ್ಲಿ 13 ಜನವರಿ ಅಂತ ಇದೆ. ಆ್ಯಕ್ಚುಲಿ ಜನವರಿ ಆಗಬೇಕಲ್ಲಿ 13 ಜನವರಿ 2020 11 ಗಂಟೆ ಆದ ನಂತರ ಬರುತ್ತೆ. ಅದಾದ ನಂತರ ನೀವು ಅಡ್ಮಿಷನ್ ಆರ್ಡ್ರನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಮತ್ತು ಆಮೇಲೆ ನಿಮಗೆ ಯಾವ ಕಾಲೇಜಿಗೆ ಅಲಾಟ್ ಆಗಿರುತ್ತೋ ಆ ಕಾಲೇಜಿಗೆ ಹೋಗಿ ರಿಪೋರ್ಟ್ ಮಾಡಬಹುದು. ಅದಕ್ಕೆ ಕೊನೆ ದಿನಾಂಕ 15 ಜನವರಿ 2020 ಅಂತ ಇದೆ. ಈಗ ನೋಡೋಣ ಕೆಲವು ಮುಖ್ಯವಾಗಿರುವಂಥ ಸೂಚನೆಗಳು. ನೀವು ಈ ಒಂದು ರೌಂಡ್ನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತಂದರೆ ಪೋಷಕರೊಡನೆ ಚರ್ಚಿಸಿ. ಏಕೆಂದರೆ ಒಂದು ವೇಳೆ ನೀವು ಈ ರೌಂಡಲ್ಲಿ ನಿಮಗೆ ಸೀಟ್ ಸಿಕ್ಕಿದ್ದು ನೀವು ಮುಂದುವರಿಯಲು ಇಷ್ಟವಿಲ್ಲದೇ ಇದ್ದರೆ ನಿಮಗೆ ಈ ವರ್ಷದ ಫೀಸ್ ಮತ್ತು ಆಮೇಲೆ ಪ್ಲಸ್ 5 ಇಯರ್ಸ್ ಏನು ಫೀ ಇರುತ್ತೋ ಅದನ್ನು ದಂಡ ರೂಪದಲ್ಲಿ ನಿಮಗೆ ಕೊಡಬೇಕಾಗುತ್ತೆ. ಹಾಗಾಗಿ ಭಾಳ ಕೇರ್ಫುಲ್ಲಾಗಿ ಎಲ್ಲ ಸೂಚನೆಗಳನ್ನು ನೋಡ್ಕೊಳ್ಳಿ. ಮತ್ತು ಆಮೇಲೆ ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಮಾಡಿದ ನಂತರವೇ ಈ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ. ಸೊ ಈ ರೌಂಡಲ್ಲಿ ಯಾರು ಭಾಗವಹಿಸೋಕ್ಕಾಗೋದಿಲ್ಲ. ಸೊ ನೋಡಿ, ಯಾರು ಮೊದಲು ಆಲ್ರೆಡಿ ಸೀಟ್ನ ಪಡ್ಕೊಂಡಿರ್ತೀರ ಮತ್ತು ಕಾಲೇಜ್ನಲ್ಲಿ ಅಡ್ಮಿಷನ್ ಮಾಡ್ಕೊಂಡಿರುವಂತಹ ಯಾವುದೇ ರೌಂಡ್ ಆಗಿರ್ಬೋದು, ಒಂದು ವೇಳೆ ನೀವು ಅಡ್ಮಿಷನ್ ಮಾಡ್ಕೊಂಡಿದ್ದರೆ ನೀವು ಈ ರೌಂಡಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲ. ಎರಡನೇದು, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತೀರ, ಅಲ್ಲಿ ನಿಮಗೆ ಸೀಟ್ ಸಿಕ್ಕಿರುತ್ತೆ. ಆದರೆ ನೀವು ಅಲ್ಲಿ ಅಡ್ಮಿಷನ್ ತೆಗೆದುಕೊಂಡಿರೋದಿಲ್ಲ, ಅದನ್ನು ಹಾಗೆ ಬಿಟ್ಟಿರ್ತೀರ. ಅಂಥ ವಿದ್ಯಾರ್ಥಿಗಳು ಸಹ ಈ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ರಿಸಲ್ಟ್ ನಂತರ ನಿಮಗೆ ಸೀಟ್ ಸಿಕ್ಕಿದ್ರೆ ನೀವು ಈ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಸೀಟ್ ಸಿಕ್ಕಿದ್ದು ಅಡ್ಮಿಷನ್ ತೆಗೆದುಕೊಂಡಿಲ್ಲ ಅಂತಂದರೂ ಸಹ ಅಂಥ ವಿದ್ಯಾರ್ಥಿಗಳು ಈ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗೋದಿಲ್ಲ. ಹಾಗೂ UGCET 2020 ಇಂಜಿನಿಯರಿಂಗ್ ಆಗಿರ್ಬೋದು, ಆರ್ಕಿಟೆಕ್ಚರಲ್ಲಿ ಯಾವುದೇ ಸೀಟ್ ಸಿಗದೇ ಇದ್ದರೆ ಅಂಥ ವಿದ್ಯಾರ್ಥಿಗಳು ಈ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಮತ್ತು ಹಂಚಿಕೆಯಾಗಿರುವಂಥ ಸೀಟನ್ನು ಒಂದು ವೇಳೆ ನೀವು ರದ್ದುಪಡಿಸ್ಕೊಂಡಿರೋದರೂ ಸಹ ಅಂಥ ವಿದ್ಯಾರ್ಥಿಗಳು ಸಹ ಈ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಹಾಗೂ ಸಪ್ಲಿಮೆಂಟ್ರಿಯಲ್ಲಿ ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳು ಮೊದಲು ಆಲ್ರೆಡಿ ಪಾರ್ಟಿಸಿಪೇಟ್ ಮಾಡಿದ್ದು ಅಂದರೆ ಡಾಕ್ಯುಮೆಂಟ್ನ ವೆರಿಫಿಕೇಷನ್ ಮಾಡ್ಕೊಂಡಿರಬೇಕಾಗಿರುತ್ತೆ. ಮತ್ತು ಯಾವುದೇ ಸೀಟ್ ಲಭಿಸಿಲ್ಲಪ್ಪ ಅಂತಂದರೂ ಸಹ ಈ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಿ ಟ್ರೈ ಮಾಡ್ಬೋದು. ಮತ್ತು ಯಾರು ಹೊಸದಾಗಿ ಈ ಒಂದು ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ, ಕಂಪಲ್ಸರಿ ಹೊಸದಾಗಿ ಡಾಕ್ಯುಮೆಂಟ್ಸ್ ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಮೊದಲು ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರ ಅದನ್ನು ಕನ್ಸಿಡರ್ ಮಾಡುವುದಿಲ್ಲ. ಸೊ ಹೊಸದಾಗಿ ಈ ಒಂದು ರೌಂಡಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾಗತ್ತೆ. ಇವೆಲ್ಲ ಆಗಿದ್ದು ಸೂಚನೆಗಳು. ಮತ್ತು ಡಿಯರ್ ಸ್ಟೂಡೆಂಟ್ಸ್, ಈ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಇನ್ನೊಂದು ಸಲ ಹೇಳ್ತಾ ಅದನ್ನು ಭಾಳ ಕೇರ್ಫುಲಿ ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಮಾಡಿ ಸೂಚನೆಗಳನ್ನು ಕರೆಕ್ಟಾಗಿ ತಿಳಿದುಕೊಳ್ಳಿ, ನಂತರ ಪಾರ್ಟಿಸಿಪೇಟ್ ಮಾಡಿ. ಯಾಕೆಂದರೆ ಒಂದು ಸಲ ನೀವು ಪಾರ್ಟಿಸಿಪೇಟ್ ಮಾಡಿ ಸೀಟ್ ಸಿಕ್ಕರೆ ಆಮೇಲೆ ನೀವು ಅಡ್ಮಿಷನ್ ತೆಗೆದುಕೊಳ್ತೀನಿ ಅಂತೇಳಿ ಡಾಕ್ಯುಮೆಂಟ್ಸ್ ಎಲ್ಲ ನೀವು ಸಬ್ಮಿಟ್ ಮಾಡಿದ್ರೆ ಸೊ ನಂತರ ನಿಮಗೆ ಪೆನಲ್ಟಿ ಕೊಡಬೇಕಾಗುತ್ತೆ. ಓಕೆ, ಇದು ಫೈನಲ್ ಆಗಿರುವಂಥದ್ದು. ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.